ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ನಾನು ಸುಮಾ, ನಾನು ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮಗೆ ಹಲಸಿನ ಹಣ್ಣಿನ ಮುಳುಕ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ಅದಕ್ಕೆ ಬೇಕಾಗೋ ಇಂಗ್ರೀಡಿಯೆಂಟ್ಸು: 1 ಲೋಟ ಅಕ್ಕಿಗೆ ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಮತ್ತೆ ಸೇರಿಸಿದೆ, ಕಡಿಮೆ ಸಿಹಿ ಅನ್ನಿಸ್ತು ಅಂತ. ಸೊ ಒಂದು ಕಪ್ ಆಗೋಷ್ಟು ಹಲಸಿನ ಹಣ್ಣು, ಒಂದು ಅರ್ಧ ಕಪ್ ಕಾಯಿ, ಒಂದು 4-5 ಏಲಕ್ಕಿ, ಇದಿಷ್ಟು ಬೇಕಾಗುತ್ತೆ. ಫಸ್ಟು ನಾನು ಹಲಸಿನ ಹಣ್ಣು ಮತ್ತು ಬೆಲ್ಲನ ರುಬ್ಕೊಂಡು ಆಮೇಲೆ ಅದಕ್ಕೆ ಅಕ್ಕಿ ನೋಡಿ ರುಬ್ಕೊಂಡೆ. ಆಮೇಲೆ ನಾನು ಅದಕ್ಕೆ ಅಕ್ಕಿನ ಸೇರಿಸಿದೆ. ಹೀಗೆ ಅಕ್ಕಿನೂ ಸೇರಿಸ್ಕೊಂಡ್ಬಿಟ್ಟು ಅದರಲ್ಲಿರೋಷ್ಟು ನೆಂದಿರೋಷ್ಟು ನೀರೇ ಸಾಕಾಗುತ್ತೆ. ಮತ್ತು ನೀರು ಬೆರೆಸೋದು ಬೇಡ ಅದಕ್ಕೆ. ಆಮೇಲೆ ನೀರು ಹಾಕ್ಬಿಟ್ರೆ ಎಣ್ಣೆ ಕುಡಿಯುತ್ತೆ, ಕಷ್ಟ ಆಗುತ್ತೆ, ಹಾಕ್ಲಿಕ್ಕಾಗೋದಿಲ್ಲ. ಜಸ್ಟ್ ಅದನ್ನೇ ಅಷ್ಟನ್ನೇ ಅಡ್ಜಸ್ಟ್ ಮಾಡ್ಕೊಂಡು, ಹಲಸಿನ ಹಣ್ಣೆಲ್ಲ ನೀರು ಬಿಟ್ಟಿರುತ್ತಲ್ಲ ಅಷ್ಟೇ ಸಾಕಾಗುತ್ತೆ. ಅದನ್ನು ಬೆರೆಸ್ಕೊಂಡ್ಬಿಟ್ಟು ಈ ರೀತಿ ರುಬ್ಬಿಟ್ಕೊಂಡ್ರೆ ಆಯ್ತಷ್ಟೇ. ನೋಡಿ, ಹಿಟ್ಟು ರೆಡಿ ಆಯ್ತು. ಇವಾಗ ಎಲ್ಲ ನಾನು ರುಬ್ಕೊಂಡು ಇಷ್ಟು ಅದಕ್ಕೆ ಆಗುತ್ತೆ. ಇದಾದಮೇಲೆ ಎಣ್ಣೆ ಅಷ್ಟೊತ್ತಿಗೆ ಕಾಯಕ್ಕಿಟ್ಟಿದ್ರೆ ಎಣ್ಣೆ ಕಾದಿರುತ್ತೆ. ಎಣ್ಣೆಗೆ ಆಮೇಲೆ ಇದನ್ನು ಕೈಯಲ್ಲಿ ತೆಗೆದು ಉಂಡುಂಡೆ ಥರ ಮಾಡಿ ಬಿಡೋದು ಅಷ್ಟೇ. ಅಷ್ಟು ಮಾಡಿಕೊಂಡ್ರೆ ಆಗುತ್ತೆ. ಇಷ್ಟು ರೆಡಿ ಮಾಡ್ಕೊಳ್ಳೋದು. ಈ ಅಕ್ಕಿನ ನಾವು ಅದೊಂದು ಹೇಳೋದು ಮರೆತೆ, ಅಕ್ಕಿನ ಒಂದು 2-3 ಗಂಟೆಗಳ ಕಾಲ ನೆನೆಸಿಟ್ಟಿರಬೇಕು. 2 ಗಂಟೆ 2.5 ಗಂಟೆ ನೆನೆಸಿಟ್ಟು ಸಾಕು. ನಾನು ಈ ಸರಿ ದೋಸೆ ಅಕ್ಕಿಯಲ್ಲಿ ಮಾಡಿದೆ. ಅದೊಂಥರ ಚೆನ್ನಾಗಾಯ್ತು, ಸಾಫ್ಟ್. ನಾವು ಸೋನಾ ಮಸೂರಿ ಮಾಡಿದರೆ ಅದು ಒಂದೊಂದ್ಸರಿ ಗಟ್ಟಿ ಅಂತ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಈ ಸರಿ ದೋಸೆ ಅಕ್ಕಿಲಿ ಮಾಡಿದೆ, ತುಂಬ ಚೆನ್ನಾಗಿ ಅನ್ನಿಸ್ತು. ಈ ಹಲಸಿನ ಹಣ್ಣಲ್ಲಿ ಎಲ್ಲ ಥರದ ವಿಟಮಿನ್, ಪ್ರೋಟೀನು, ಮಿನರಲ್ಸ್ ಎಲ್ಲ ಇರೋದ್ರಿಂದ ನಾವು ಬೇರೆ ಏನೋ ಬೇಕ್ರಿ ಐಟಮ್ ಏನೋ ತಂದು ತಿನ್ನೋ ಬದಲು ಈ ರೀತಿ ಹಲಸಿನ ಹಣ್ಣಿನ ಕಾಲದಲ್ಲಿ ಈ ರೀತಿ ಏನಾದ್ರು ಮಾಡ್ಕೊಂಡು ತಿಂದರೆ ತುಂಬ ಒಳ್ಳೆಯದಿದ್ದು. ಆ್ಯಂಟಿ ಕ್ಯಾನ್ಸರ್, ಆ್ಯಂಟಿ ಇನ್ಫ್ಲಮೇಟರಿ, ಹಾರ್ಟ್ ಡಿಸೀಸು, ಆಮೇಲೆ ಇಮ್ಯೂನ್ ಸಿಸ್ಟಮಿಗೆ ಒಳ್ಳೆಯದು, ಸ್ಟ್ರೆಸ್ಸನ್ನು ಕಡಿಮೆ ಮಾಡುತ್ತೆ. ಹೀಗೆ ತುಂಬ ಯೂಸಸ್ ಇದೆ ಹಲಸಿನ ಹಣ್ಣಿಂದು. ಹಾಗಾಗಿ ನೀವು ಸಹ ಖಂಡಿತ ಮನೆಯಲ್ಲಿ ಕಷ್ಟ ಏನಿಲ್ಲ, ಮಾಡಿ ನೋಡಿ. ಹೇಗೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಹಲಸಿನ ಹಣ್ಣಿನ ಮುಳುಕ. ಒಂದು ಸರಿ ಮಾಡಿದರೆ ಅವು ಮಾಡಿದ ದಿನವೂ ಚೆನ್ನಾಗಿರುತ್ತೆ, ಮಾರನೇ ದಿನ ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಸೊ ನೀವು ಸಹ ಟ್ರೈ ಮಾಡಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.